ನಾನು ಹಾಕೊಳ್ಳೋ ಬಟ್ಟೆಯಲ್ಲೂ ಪಾಲಿಟಿಕ್ಸ್ ಇದೆ. ಆರ್ಟ್ ಆಗಿ ಸಮಸ್ಯೆಗಳಿಲ್ಲ, ಅದು ವಾಣಿಜ್ಯವಾಗಿ ಕನ್ವರ್ಟ್ ಮಾಡಕ್ ಹೋದಾಗ ತುಂಬಾ ಸಮಸ್ಯೆಗಳು ಎದುರಾಗ್ತಾ ಹೋಗ್ತವೆ. ಹೀರೋ ವಿಲನ್ ಅಂತ ಅಲ್ವೇ ಅಲ್ಲ ಸಿನಿಮಾ, ಎರಡು ಸಿದ್ಧಾಂತಗಳ ನಡುವೆನೇ ಸಿನಿಮಾ. ನಾನು ಯಾವಾಗ್ಲೂ ಒಂದು ಅನ್ಕೋತೀನಿ, ಪಾಲಿಟಿಕ್ಸ್ ಇಸ್ ಫುಲ್ ಆಫ್ ಟಿಕ್ಸ್. ಅದು ಸೊ ಫಸ್ಟ್ ಇಳಿಬೇಕಾದ್ರೆ ಕೂಡ ನಾನು ಅದನ್ನ ಅನ್ಕೋತಾ ಇದ್ದೆ, ನಾನು ಶ್ರೇಷ್ಠ ಗುರು, ನನ್ನ ಮುಂದೆ ಯಾರು ಇಲ್ಲ. ಅದೇನು ಸರ್ವೈವಲ್ ಮೆಂಟಾಲಿಟಿ ಏನಾಗಿರುತ್ತೆ? ಅವ್ನಿಗೆ ಭಯ ಆಗ್ಬಿಟ್ಟಿದೆ. ಅಂದ್ರೆ ಉಸಿರು ಕೊಡೋದು ನೀನೇನಾ, ಉಸಿರು ತಗೊಳ್ಳೋನು ನೀನೇನಾ. ನನಗೆ ಹೀರೋ ವಿಲನ್ ಬೇಡ, ಎರಡು ಸಿದ್ಧಾಂತಗಳು ಬೇಕು ಅನ್ನೋ ಒಂದು ಥಾಟ್ ಮುಂಚಿನಿಂದ ಆಯ್ತಾ? ಈಗ ಟಕಫರೇ ಆಪೋಸಿಟ್ ಸಿದ್ಧಾಂತದ ಒಂದು ಹೇಳಿಕೆ. ಅದು ಎಲ್ಲೂ ಅಫ್ಕೋರ್ಸ್ ಅದನ್ನ ಪಿಕ್ಚರೈಸ್ ಮಾಡಿರೋದಾರು ಇಲ್ಲ, ಬಟ್ ಅದರ ಕಾಂಟೆಂಟ್ ನಲ್ಲೂ ವಲ್ಗ್ಯಾರಿಟಿ ಇಲ್ಲ ಸರ್. ಹೌದು. ಪದಗಳು ಸ್ವಲ್ಪ ಎಡ್ಜಿಗೆ ಹೋದ್ರು ಕೂಡ, ಸಾಹಿತ್ಯ ಸ್ವಲ್ಪ ಎಡ್ಜಿಗೆ ಹೋದ್ರು ಕೂಡ ಅದ್ರಲ್ಲಿ ಅವ್ರು ಹೇಳಿದಾಗ ಪ್ಲೇಫುಲ್ನೆಸ್ ಕಾಣುತ್ತೆ. ನಂಗೆ ತುಂಬಾ ಕ್ಯೂಟ್ ಅನ್ನಿಸ್ತು ಅದು ಮಾತ್ರ. ಅಂಡ್ ಮ್ಯೂಸಿಕಲಿ ಆಲ್ಸೋ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಸಾಂಗ್. ಈಗ ಸ್ವಲ್ಪ ಸೀರಿಯಸ್ ವಿಚಾರಕ್ಕೆ ಬರೋಣ. ಒಂದು ವಾದ ಅಥವಾ ಒಂದು ಸ್ಕೂಲ್ ಆಫ್ ಥಾಟ್ ಏನು ಅಂದರೆ, ನಾನು ಹಾಕೊಳ್ಳೋ ಬಟ್ಟೆಯಲ್ಲೂ ಪಾಲಿಟಿಕ್ಸ್ ಇದೆ, ನಾನು ಮಾತಾಡೋ ಶೈಲಿಯಲ್ಲೂ ಪಾಲಿಟಿಕ್ಸ್ ಇದೆ, ಅದು ನನ್ನ ಪಾಲಿಟಿಕ್ಸ್ ಬಗ್ಗೆ ಏನೋ ಹೇಳುತ್ತೆ, ನನ್ನ ಹಿನ್ನೆಲೆ ಬಗ್ಗೆ ಏನೋ ಹೇಳುತ್ತೆ ಅಂತ. ಹಾಗಿರುವಾಗ ಪ್ರತಿಯೊಂದು ಚಿತ್ರವೂ ಪಾಲಿಟಿಕಲ್ ಚಿತ್ರವೇ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಸ್ವಲ್ಪ ಅದನ್ನು ಮುಂದೆ ಇಟ್ಟೆ ಮಾತಾಡುವಂಥ ಒಂದು ಪ್ರಯತ್ನ ಆಗಿದೆ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ನಾನು ನಿಮಗೆ ಸಾಕಷ್ಟು ಸಲ ಸಿಕ್ಕಾಗ ಅದನ್ನೇ ಹೇಳ್ತಾ ಇರ್ತೀನಿ, ಸರ್ ಈ ಒಂದು ಜಾನ್ರಲ್ಲಿ ಫಿಲಮ್ ಮಾಡೋದಕ್ಕೆ ನಮಗೆ ಕಮರ್ಷಿಯಲ್ ಸ್ಪೇಸಲ್ಲಿ ಯಾರೂ ಇಲ್ಲ, ನೀವೇ ಅದ್ರ ಮಾಡೋದಕ್ಕೆ ನೀವೇ ಅದನ್ನು ಮಾಡಬೇಕು ಅಂತ. ಹೌ ಡಿಫಿಕಲ್ಟ್ ಇಸ್ ಇಟ್ ಟು ಮೇಕ್ ಅ ಪೊಲಿಟಿಕಲ್ ಫಿಲ್ಮ್? ಅಂದ್ರೆ ಅದು ಅಥವಾ ಹೀಗೆ ಕೇಳ್ತೀನಿ, ಅದರಲ್ಲಿ ಇರೋ ಡಿಫಿಕಲ್ಟೀಸ್ ಏನು, ಸಮಸ್ಯೆಗಳೇನು, ಕಷ್ಟಗಳೇನಾದ್ರು? ತುಂಬಾ ಸಮಸ್ಯೆಗಳಿದೆ. ಯಾಕಂದ್ರೆ ಆರ್ಟ್ ಆಗಿ ಸಮಸ್ಯೆಗಳಿಲ್ಲ, ಅದು ವಾಣಿಜ್ಯವಾಗಿ ಕನ್ವರ್ಟ್ ಮಾಡಕ್ ಹೋದಾಗ ತುಂಬಾ ಸಮಸ್ಯೆಗಳು ಎದುರಾಗ್ತಾ ಹೋಗ್ತವೆ. ಅಂದ್ರೆ ಸಮಾಜದಲ್ಲಿ ಇವಾಗ ಯಾವ ಸ್ಥಿತಿ ನಡೀತಾ ಇದೆ ಅನ್ನೋದು ಭಾಳ ಅಂದರೆ ನಾನು ಒಂದು ಸಿದ್ಧಾಂತ ಹೇಳಕ್ಕೆ ಹೋದಾಗ ಆಪೋಸಿಟ್ ಸಿದ್ಧಾಂತ ಅದಕ್ಕೆ ಅಡ್ಡ ಬಂದು ಆ ಸಿನಿಮಾನ ದಾರಿ ತಪ್ಪಿಸೋ ಒಂದು ಇದು ಕಾಣುತ್ತೆ. ನಾವು ಮೂವಿ ಥರ ಮಾಡೇ ಇರ್ತೀವಿ, ಅಂದರೆ ಅದ್ರದ್ದು ಏನೋ ಒಂದು ಮೂವಿ ಅಂದರೆ ಮನೋರಂಜನೆ, ಅದನ್ನೇ ಮೂಲ ನಮ್ದು ಇರುತ್ತೆ. ಬರೀ ಅದೇ ಅಲ್ಲ, ಒಂದು ವಿಚಾರನ ಹೇಳೋಕ್ಕೆ ಹೋಗಬೇಕು, ಅದೇ ಮೂವಿ ಅಲ್ಲ ಅಂತ ನಾವೇನೋ ಒಂದು ತಿಳಿದಿದ್ದು ಹೇಳೋಕ್ಕೆ ಹೋದಾಗ ಅದು ತುಂಬ ಜಾಗೃತೆಯಾಗಿರಬೇಕು. ಅದು ನೇರವಾಗಿ ಹೇಳಿದ್ರೆ ಒಂದು ಥರದ ಅರ್ಥ ಆಗುತ್ತೆ, ಅದು ಇಂಡೈರೆಕ್ಟ್ ಹೇಳಿದ್ರೆ ಒಂಥರ ಅರ್ಥ ಆಗುತ್ತೆ. ಅವನು ಎದುರುಗಡೆ ಇದ್ದವರು ಹೇಗೆ ತಗೊಳ್ತಾರೆ ಅನ್ನೋದು ತುಂಬ, ಅದು ಪ್ರೊಡ್ಯೂಸರ್ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ಸೊ ನನಗೆ ಆತಂಕ ಅದು ಕೂಡ ತುಂಬ. ನಾನು ಆ ಥರ ಸಿನಿಮಾಗಳು ಮಾಡಿದಾಗ ತುಂಬ ಆತಂಕ ಪಡಿಸೋದು. ರಿಲೀಸ್ ಆದಮೇಲೆ ಹೇಗೆ ಟರ್ನ್ ಆಗುತ್ತೆ, ಅದು ಬರೀ ಮೂವಿ ಆಗಿರಲ್ಲ, ಅದು ಬೇರೆ ಬೇರೆ ತುಂಬ ವಿಚಾರಗಳು ಇರ್ತವೆ, ಎಷ್ಟೋ ಆಚರಣೆಗಳು ಇರ್ತವೆ. ಸೊ ಅದು ಹೇಗೆ ಪರಿಣಾಮ ಬೀರಿ ಅದು ತೊಗೊಂಡೋದ್ರೆ, ಪಾಸಿಟಿವ್ ಆಗಿ ತೊಗೊಂಡೋದ್ರೆ ಒಳ್ಳೆಯದು. ಅದು ನೆಗೆಟಿವ್ ಆಗಿ ತೊಗೊಂಡು ಹೋದಾಗ ಆ ಥರ ಪ್ರಯತ್ನಗಳು ಅದು ನನಗೆ ನಿಲ್ಲಬಾರ್ದು, ಬೇರೆ ಜನ್ರೇಷನ್ ಅದು ಹೋಗಬೇಕು ಅನ್ನೋದು ನನ್ನ ಮೊದಲನೇ ಒಂದು ಆಸೆ. ಅದು ನಿಲ್ಲಬಾರ್ದು ಅನ್ನೋದು ಒಂದು. ಅದಕ್ಕೋಸ್ಕರ ತುಂಬ ಜಾಗ್ರತೆಯಿಂದ ಟ್ರೈ ಮಾಡ್ತೀನಿ. ಅದು ಮಾರ್ಕೆಟಿಂಗ್ ಕೂಡ ಅದೇ ರೀತಿಯಲ್ಲಿ ನಾನು ಇದು ಮಾಡ್ತೀನಿ. ಪ್ರತಿ ಸಾರಿ ಸಕ್ಸಸ್ ಆಗಿದೆ. ಇದು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ. ಆ ಥರದ್ದೊಂದು ಪೊಲಿಟಿಕಲ್ ಮತ್ತು ಒಂದು ಇದು ಹೇಳಿದಾಗ ಒಂದು ಹೆಜ್ಜೆ ಮುಂದೆ ಹೋಗಿನೇ ಹೇಳಿದ್ದೀನಿ. ಬಟ್ ನನಗೆ ಆ್ಯಸ್ ಎ ಮೇಕರಾಗಿ ಮನೋರಂಜನೆ ಫಸ್ಟ್, ಸೆಕೆಂಡ್ ಈ ವಿಚಾರಗಳು. ಒಂದು ಟೆನ್ಷನ್ ಅಂತ ಇರುತ್ತೆ ಪ್ರತಿ ಸರಿ ಮಾಡುವಾಗಾದ್ರೆ, ನನಗೆ ತುಂಬ ಗೊಂದಲ ಇರುತ್ತೆ, ಇದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದೇ ನನ್ನ ಇದು. ಇದಕ್ಕೆ ನಾನು ಖುಷಿನೂ ಇದೆ ಒಳಗಡೆ. ಈ ಥರದೊಂದು ನಾನು ಎಷ್ಟೋ ಬರಹಗಾರರು ನೋಡಿದಾಗ ಆ ಥರದ್ದು ನಾನು ಓದುವಾಗಾದ್ರೆ ಆ ಥರದ್ದೇ ಇರುತ್ತೆ, ಅಷ್ಟು ವಿಚಾರಗಳು ಸಿನಿಮಾದಲ್ಲಿ ಯಾಕಿಲ್ಲ ಅನ್ನೋದು ನನ್ನ ಥಾಟ್ ಅದು. ಸೊ ಅದನ್ನು ನಾನು ಇದು ಮಾಡ್ತಾ ಬಂದೆ. ಸೊ ರಾಜು ಸಾರ್ ಸಿನಿಮಾಗಳೆಲ್ಲ ಅದನ್ನು ನಾವು ತುಂಬ ನೋಡ್ತೀವಿ. ಮತ್ತು ಇವ್ರ ಸಿನಿಮಾಗಳಲ್ಲಿ ಬೇರೆ ಥರ ವಿಜಯಸಾರದಲ್ಲಿ ಬೇರೆ ಥರದ ಲೈಫನ್ನು ಬದುಕನ್ನ ಕಟ್ಟಿಕೊಡ್ತಾರೆ. ಬರೀ ಸಿನಿಮಾ ಮನೋರಂಜನೆ ಅಲ್ಲದೆ ಅದರೊಳಗಡೆ ಇನ್ನೊಂದು ಏನೋ ಇರುತ್ತೆ, ನಮ್ಮದೇನೋ ಬೇರೆ ಥರ. ಆ್ಯಂಡ್ ಕಾಟೇರ ಚಿತ್ರಕ್ಕೆ ಸಿಕ್ಕ ಗೆಲುವು ಕೂಡ ನಿಮಗೊಂದು ಶಕ್ತಿಯನ್ನು ಕೊಟ್ಟಿರುತ್ತಲ್ಲ. ಓಕೆ, ಈ ರೀತಿಯ ಒಂದು ಸ್ಪೇಸಲ್ಲಿ ನಾವು ಬರೀಬಹುದು, ಮಾಡಬಹುದು ಅನ್ನೋದು. ಹಾಂ ಹೌದು, ನಾನು ಆ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೆ, ನಾನು ಇದು ಒಂದು ಸ್ಟಾರ್ಟ್ ಅಂತ. ಸೊ ಮುಂದಿನ ದಿನಗಳು ಈ ಥರದ್ದು ಇನ್ನೂ ಫೈನ್ ಟ್ಯೂನಲ್ಲಿ ಅದು ಅಪ್ ಟು ದ ಮಾರ್ಕಿಗೆ ರೀಚ್ ಆಗೋಕ್ಕೆ ಇದು ಒಂದು ಸ್ಟಾರ್ಟ್ ಅಂತ. ಸೊ ಅದಕ್ಕಿಂತ ಇದು ಎರಡನೇ ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಅದಕ್ಕೆ ಕಾರಣ ನನಗೆ ಹೇಳುವಷ್ಟು ಧೈರ್ಯ, ಒಂದು ತಾಕತ್ತು, ಮತ್ತು ಅದು ಒಗ್ಕೊಳ್ಳುತ್ತೆ ಈ ಕತೆ ಅಂತ ಕಾರಣನೇ ಇವರಿಬ್ಬರು. ಸೊ ಸಾರಿಗೆ ಒಂದು ಸಿದ್ಧಾಂತ ಮತ್ತು ರಾಜು ಸಾರಿಗೆ ಒಂದು ಸಿದ್ಧಾಂತ. ಹೀರೋ ವಿಲನ್ ಅಂತ ಅಲ್ವೇ ಅಲ್ಲ ಸಿನಿಮಾ, ಎರಡು ಸಿದ್ಧಾಂತಗಳ ನಡುವೆನೇ ಸಿನಿಮಾ. ಯಾರು ಕೆಟ್ಟವರು ಇರಲ್ಲ, ಅವ್ರಿಗೂ ಫ್ಯಾಮಿಲಿ ಲವ್ ಅದು ಇರುತ್ತೆ, ಇವ್ರಿಗೂ ಫ್ಯಾಮಿಲಿ ಎಲ್ಲ ಇರುತ್ತೆ.
ಬಟ್ ಯೋಚನೆಗಳು ಬೇರೆ. ಅವ್ರು ಬೆಳೆದು ಬಂದ ಅವ್ರದ್ದು ಸಿದ್ಧಾಂತಗಳು ಬೇರೆ, ಇವರು ಬೆಳೆದು ಬಂದು ಇವ್ರ ಯೋಚನೆಗಳು ಬೇರೆ. ಈ ಯೋಚನೆಗಳ ಟೆಕಫರೇ ಸಿನಿಮಾ ಅದು ಆ್ಯಕ್ಚುಲಿ. ಸೊ ನನಗೆ ಇವರಿಬ್ಬರು ಸಿಕ್ಕಾಗ ನನಗೆ ಅದು ದೊಡ್ಡ ಸ್ಟ್ರೆಂತ್ ಆಯಿತು. ಅದು ನನಗೆ ಅದೇ ನನ್ನ ಮೇನ್ ಸಿನಿಮಾ ಸಕ್ಸಸ್ಗೆ ಮೂಲ ಕಾರಣನೂ ಅದೇನೆ. ಲ್ಯಾಂಡ್ ಲಾರ್ಡ್ ಅನ್ನೋ ಟೈಟಲ್ ಸಿಕ್ಕಿದ್ದು ವಿಜಯ್ ಸಾರಿಂದ. ಐ ಕ್ಯಾನ್ ನೌ ಅಂಡರ್ಸ್ಟ್ಯಾಂಡ್ ದಟ್. ಸರ್ ನೀವು ಹೇಳಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಿಡಿತೀರಿ ಟೈಟಲ್ಸು, ಸಕ್ಕತ್ ಟೈಟಲ್ಸ್. ಎನಿವೆ ಸರ್, ನಿಮ್ಮ ಚಿತ್ರದಲ್ಲೇ ಒಂದು ರೀತಿಯ ಪಾಲಿಟಿಕ್ಸ್ ಇರುತ್ತೆ, ಸಲಗದಲ್ಲಾಗಲಿ ಭೀಮದಲ್ಲಾಗಲಿ. ಅದರದ್ದೇ ಒಂದು ಅಂದರೆ ಏನು ಪಾಲಿಟಿಕ್ಸ್ ಅಂದರೆ ನನ್ನ ಈ ವಾಕ್ಯದಲ್ಲಿ ಅಂದರೆ, ಒಂದು ಸಮಾಜದಲ್ಲಿ ಒಂದು ವರ್ಗವನ್ನು ತೋರಿಸ್ತಾ ಇದ್ದೀರಿ, ಅವರ ಆಲೋಚನೆಗಳು, ಅವರೆಲ್ಲಿಂದ ಬರ್ತಾ ಇದ್ದಾರೆ, ಅವ್ರ ಹಿನ್ನೆಲೆಗಳು, ಅವರ ಮೇಲೆ ನಡೀತಿರೋ ಶೋಷಣೆ, ಇದೆಲ್ಲವನ್ನ ತೋರಿಸ್ತಾ ಇದ್ದೀರಿ, ರೈಟ್? ಸೊ ನಿಮಗೂ ಒಂದು ಆಬ್ವಿಯಸ್ಲಿ ನೀವು ಈಗ 2 ಚಿತ್ರಗಳನ್ನು ಮಾಡಿದಾಗ ಅದಕ್ಕೊಂದು ಹಿನ್ನೆಲೆಯನ್ನು ಇಟ್ಕೊಂಡಿದ್ರಿ, ಸಮಾಜಕ್ಕೆ ಇದರಿಂದ ಏನು ಹೋಗ್ತಾ ಇದೆ ಅನ್ನೋದು. ಹೌ ಇಂಪಾರ್ಟೆಂಟ್ ಆರ್ ಪೊಲಿಟಿಕಲ್ ಫಿಲ್ಮ್ಸ್, ಎಸ್ಪೆಷಲಿ ಫಾರ್ ಕನ್ನಡ ಸಿನಿಮಾ? ಪೊಲಿಟಿಕಲ್ ಫಿಲ್ಮ್ಸ್. ಸರ್, ಯಾಕೆಂದರೆ ಲೈಕ್ ನಾನೊಬ್ಬ ವೋಟರ್ ಆಗಿ ಯಾವಾಗಲೂ ನನ್ನ ಹಕ್ಕನ್ನು ಕೇಳಬೇಕು. ನಾನು ಯಾವಾಗಲೂ ಒಂದು ಅನ್ಕೋತೀನಿ, ಪಾಲಿಟಿಕ್ಸ್ ಇಸ್ ಫುಲ್ ಆಫ್ ಟಿಕ್ಸ್ ಅದು. ಸೊ ಹಂಗಾಗಿ ಎಲ್ರಿಗೂ ಬೇಕು, ಅದ್ರಲ್ಲಿ ಟಿಕ್ಸ್ ಜಾಸ್ತಿ ಇದೆ, ಅದನ್ನು ಸರಿ ಮಾಡ್ತಾ ಹೋಗೋಕ್ಕೆ ಪ್ರಯತ್ನ ಪಡಬಹುದು ನಮ್ಮ ಒಂದು ದೃಶ್ಯ ಮಾಧ್ಯಮದಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ನನ್ನ ಉದ್ದೇಶ ಅದೇನೆ. ಯಾಕಂದರೆ ಈಗ ನನಗೊಂದು ಜವಾಬ್ದಾರಿ ಅಂತ ಬಂದಾಗ, ನಾನೊಂದು ನಿರ್ದೇಶನ ಮಾಡ್ತೀನಿ ಅಥವಾ ಒಂದು ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋ ಅವಕಾಶ ಸಿಕ್ಕಿದಾಗ ನಾನು ಏನು ಹೇಳಿ ಲೈಕ್ ಮೈನಸ್ ಥಿಂಗ್ ಏನಿದೆ ಅಂತ ಹೇಳ್ಬಹುದಲ್ವಾ, ನನಗೂ ರೈಟ್ ಇದೆ ಅಲ್ವಾ. ಆಮೇಲೆ ನಾವೆಲ್ಲರೂ ವಿ ಆಲ್ ಆರ್ ಅಂಡರ್ ಪಾಲಿಟಿಕ್ಸ್ ಅಂತಲೇ ಎಲ್ಲ ಕಡೆ ಈಗ ಮುಚ್ಚೋಗಿರೋದು. ಇಲ್ಲ, ವಿ ಆಲ್ ಆರ್ ಅಂಡರ್ ಕಾನ್ಸ್ಟಿಟ್ಯೂಷನ್. ಈ ಪಾಲಿಟಿಕ್ಸ್ ಅನ್ನೋದು ಡ್ಯೂ ಟು ಲಾಟ್ ಆಫ್ ಟಿಕ್ಸ್ ಇರೋದ್ರಿಂದ ಹಂಗೆ ಪೋರ್ಟ್ರೇ ಮಾಡಿಬಿಟ್ಟಿದ್ದಾರೆ. ಇಲ್ಲ, ನಮ್ಮಿಂದನೇ ಇಲ್ಲ ಅಂತ. ಇಲ್ಲ, ವಿ ಆರ್ ಅಂಡರ್ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ನಮಗೆ ಬೇಕಾಗಿರೋ ರೈಟ್ಸ್ ಏನು, ಮಾಡಬೇಕಾಗಿರೋದೇನು, ಮಾಡಬಾರ್ದೇನು, ಯಾವಾಗಲೂ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಇಲ್ಲ, ಕರೆಕ್ಟ್. ಅಂದ್ರೆ ನೀವು ಹೇಳ್ತಿರೋದು ಚೆನ್ನಾಗಿದೆ. ನಮ್ಮನ್ನ ಆಳೋದು ಈ ಅಧಿಕಾರಿಗಳು ಅಥವಾ ಗವರ್ಮೆಂಟ್ ನಲ್ಲಿ ಇರೋದಲ್ಲ, ನಮ್ಮನ್ನ ಆಳೋದು ಕಾನ್ಸ್ಟಿಟ್ಯೂಷನ್. ಹೌದೌದು, ಅದನ್ನ ನಾವು ಎಲ್ಲ ಪ್ರತಿಬಿಂಬಿಸ್ಬಿಟ್ಟಿದ್ದಾರೆ. ನಾವೇ ಎಲ್ಲೋದ್ರು ನಾವೇ. ಏನು ಕೇಳಕ್ ಹೋದ್ರೆ ಯಾರೋ ಕಾರ್ಪೊರೇಟರ್ನ ಕೇಳು, ಇಲ್ಲ MLA ಕೇಳು, ಇಲ್ಲ ಇನ್ಯಾರನೋ ಕೇಳು. ಎಲ್ಲಿವರೆಗೂ ಬೇಕು ನಮಗಿದು? ಎಲ್ಲಿವರೆಗೂ ನಾವೆಲ್ಲಿ ಹೋಗ್ತಾ ಇದ್ದೀವಿ? ಯಾಕೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಅದ್ರದ್ದು ರೈಟ್ಸ್ ಯಾರು ಹೋರಾಡ್ತಾ ಇಲ್ಲ? ಅಥವಾ ಆ ರೈಟ್ಸ್ ಕೇಳಕ್ಕೆ ಹೋದ್ರೆ ಅವ್ರ ಮೇಲೆ ಏನೋ ಒಂದು ತೊಂದರೆ ಆಗ್ತಾ ಇದೆಯಲ್ಲ, ಅದು ನನ್ನ ಉದ್ದೇಶ. ಕಟ್ಟಲ್ವೇನಪ್ಪ ಸಿನಿಮಾದ ಉದ್ದೇಶನೇ ನಿಮ್ಮ ಉದ್ದೇಶ. ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರು ಜಡೇಶ್ ಅವರು. ಹೀರೋ ವಿಲ್ಲನ್ ಅಲ್ಲ, 2 ಸಿದ್ಧಾಂತಗಳು, ಅಪೋಸಿಂಗ್ ಸಿದ್ಧಾಂತಗಳು ಅಂತ. ನೀವು ಇದನ್ನ ಡೆಫಿನೆಟ್ಲಿ ಇದನ್ನ ಪ್ರಾಪಗೇಟ್ ಮಾಡೋದಿಲ್ಲ, ಬಟ್ ಈ ಪಾತ್ರವಾಗಿ ಕೇಳ್ತಾ ಇದ್ದೀನಿ, ಅವನ ಸಿದ್ಧಾಂತ ಏನು? ಅವನು ಯಾಕೆ ಅಪ್ರೆಸರ್ ಆಗಿದ್ದಾನೆ? ಅವನಿಗೆ ಅಪ್ರೆಸರ್ ಅಂತ ಗೊತ್ತಾ, ನಾನು ಅಪ್ರೆಸರ್ ಅಂತ? ಐ ಥಿಂಕ್ ತುಂಬಾ ಜನ, ಅಂದ್ರೆ ಅನ್ಫಾರ್ಚುನೇಟ್ಲಿ ನಾವೆಲ್ಲರೂ ಅದಾಗುವಂತ ಸ್ಪೇಸಲ್ಲಿ ಇರ್ತೀವಿ. ಪವರ್ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ನೀವು ಆ ಸೆಕ್ಯೂರಿಟಿ ಗಾರ್ಡ್ ಅನ್ನುವಂತ ಕೆಲಸ ಕೊಟ್ಟ ಮೇಲೆ ಎದುರುಗಡೆ ಏನಾದ್ರು ವೆಹಿಕಲ್ ಪಾರ್ಕ್ ಮಾಡಿರುವಂತ ರೀತಿ ಬದಲಾದ್ರೆ ಅವ್ರು ಅಲ್ಲಿ ಇಡ್ಬೇಡ್ರಿ ಅಂತ ಬೈದ್ ಹೇಳ್ತಾನೆ. ಅದೇ ಆ ರೋಲ್ ಅಲ್ದಿದ್ರೆ, ಆ ಒಂದು ಜವಾಬ್ದಾರಿ ಕೊಡದೇ ಇದ್ರೆ ಅವ್ನು ಹೇಳುವಂತ ಟೋನ್ ಬೇರೆ ಇರುತ್ತೆ. ಒಂದು ಪವರ್ ಸಿಕ್ಕ ತಕ್ಷಣ ಅದನ್ನ ದಬ್ಬಾಳಿಕೆ ಮಾಡೋದು ವೀಕ್ ಮನುಷ್ಯನ ಲಕ್ಷಣ. ಅಂಡ್ ನಾವೆಲ್ಲರೂ ಅನ್ಫಾರ್ಚುನೇಟ್ಲಿ ವೀಕ್. ಹಾಗಾಗಿ ಇವನು ಯಾಕೆ ಮಾಡ್ತಾನೆ ಅಂದ್ರೆ, ಅವನು ಯಾವ ಜಾತಿಯಿಂದ ಬಂದಿದ್ದಾನೆ, ಯಾವ ವರ್ಗದಿಂದ ಬಂದಿದ್ದಾನೆ, ಅದರಿಂದ ನಾನು ಶ್ರೇಷ್ಠ ಅನ್ನುವಂತ ಒಂದು ತಲೆಯಲ್ಲಿದೆ ಅವನಿಗೆ. ಅದು ಯಾಕಿದೆ ಅಂದ್ರೆ, ಅದು ಯಾಕೆ ಬರುತ್ತೆ? ಒಬ್ಬ ಶ್ರೇಷ್ಠ ಆಗಿರೋ ವ್ಯಕ್ತಿ ಆತರ ಬಿಹೇವ್ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತಲ್ವಾ. ಇನ್ನೊಬ್ಬನನ್ನ ತುಳಿದು ದೊಡ್ಡವನಾಗುವಂತ ತುಂಬಾ ಜನ ಇದೆ ಈ ಸೊಸೈಟಿಲಿ, ನಮ್ಮೆಲ್ಲರನ್ನು ಸೇರ್ಸಿ ಹೇಳ್ತಾ ಇರೋದು. ಐ ಥಿಂಕ್ ಆ ತರದ ಒಬ್ಬ ಮಾನಸಿಕ ಕಾಯಿಲೆ ಇರುವಂತ ವ್ಯಕ್ತಿ ಅಂತ ನಾನ್ ಭಾವಿಸ್ತೀನಿ ಅವನನ್ನ. ಅದೊಂಥರ ಅದು ವ್ಯಸನ. ಅದು ಇದು ನೀವು ಹೊರಗಿಂದ ನೋಡುವಾಗ ನೀವು ಆ ಪಾತ್ರವನ್ನ, ಈ ಪಾತ್ರದ ಹೆಸರು ಹೇಳ್ಬೋದಾ? ಹೆಸರೇ ಪಾತ್ರ ಹೆಸರಿಲ್ಲ, ಯಾಕಂದ್ರೆ ಅಷ್ಟು ರೆಪ್ರೆಸೆಂಟ್ ಮಾಡಿ ರೂಲರ್ ಆಗಿ ರೂಲರ್. ಅಲ್ಲೂ ಒಂದು ಸಮಸ್ಯೆ ಇದೆ. ಹೆಸರು ಹೇಳಿದ್ರೆ ಅದಕ್ಕೆ ಮತ್ತೆ ಜಾತಿ ಒಬ್ಬ ವ್ಯಕ್ತಿ ಆಗ್ಬಿಡ್ತಾನೆ ಅವನು. ಆ ವ್ಯಕ್ತಿ ಜಾತಿ ತುಂಬಾ ನಮ್ ಅದೇ ಸಿನಿಮಾ ಮೆಂಟಾಲಿಟಿ ಅಂತ ನಾನು ಅನ್ಕೊಂತೀನಿ. ಒಂದು ಮೆಂಟಾಲಿಟಿ ಅದು ಮೆಂಟಾಲಿಟಿ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ನಮ್ಮ ಸಿನಿಮಾ. ಯಾಕಂದ್ರೆ ಆ ರೂಲರ್ ಪಾತ್ರದಲ್ಲಿ ಎಲ್ಲಾ ಜಾತಿಯವರು ಬಂದೋಗಿರ್ತಾರೆ, ಎಲ್ಲಾರು ಇದಾಗಿರ್ತಾರೆ, ಅವ್ರವರಲ್ಲೇ ಇದಿರುತ್ತಲ್ಲ. ಅದಕ್ಕೋಸ್ಕರ ನಾನು
ಹೆಸರು ಇಲ್ದಂಗೆ ಆ ಕ್ಯಾರೆಕ್ಟರ್ನ ಕರೆಯಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು, ಆ ಹೆಸರೇ ಇಟ್ಟಿಲ್ಲ. ಶೋಷಕ ವರ್ಗದ ಒಂದು ಪ್ರತಿಬಿಂಬ ಅಂತ ನನಗನ್ಸ್, ಪ್ರತಿನಿಧಿ, ಅವ್ನು ಶೋಷಕ ವರ್ಗದ ಪ್ರತಿನಿಧಿ ಅವನು. ಸೊ ನೀವು ಆ ಪಾತ್ರವನ್ನ ಮಾಡುವಾಗ ಹೊರಗಿನಿಂದ ನೋಡೋಕೆ ಅವ್ನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರೆ ಅವ್ನು ತನಗೆ ಏನ್ ಹೇಳ್ಕೊಂಡಿದ್ದ ಆ ಐ ಥಿಂಕ್ ಪಾತ್ರದಲ್ಲಿ? ನಾನು ಮೇಕಪ್ ಹಾಕಿ ಕ್ಯಾರೋನಿಂದ ಇಳಿಬೇಕಾದ್ರೆ ನಾನು ಅನ್ಕೋತಾ ಇದ್ದೆ ಇಲ್ಲಿ ಇಡೀ ಸೆಟ್ ಅಲ್ಲಿ ನನ್ನ ತರ ಯಾರು ಇಲ್ಲ ಅಂತ, ನಾನೇ ಅಂತ ಅನ್ಕೊಂಡು ನಾನು ಫಸ್ಟ್ ಸ್ಟೆಪ್ ಇಡ್ತಾ ಇದ್ದೆ. ಆಮೇಲಿಂದ ಡೈಲಾಗ್ ಕ್ಯಾರಿ ಓವರ್ ಆಗ್ತಾ ಇತ್ತು. ಸೊ ಫಸ್ಟ್ ಇಳಿಬೇಕಾದ್ರೆ ಕೂಡ ನಾನು ಅದನ್ನ ಅನ್ಕೋತಾ ಇದ್ದೆ, ನಾನು ಶ್ರೇಷ್ಠ ಗುರು, ನನ್ನ ಮುಂದೆ ಯಾರು ಇಲ್ಲ. ಸೊ ಆಟಿಟ್ಯೂಡ್ ಆ ಕ್ಯಾರೆಕ್ಟರ್ ಅಲ್ಲಿ ಇದ್ದ ಕಾರಣದಿಂದಾಗಿ ಅದೊಂದು ಕ್ಯಾರಿ ಮಾಡಿದ್ರೆ ಅವ್ನು ಮಾತಾಡುವಂತ ರೀತಿಯಿಂದ ಎಲ್ಲದರಲ್ಲೂ ಈಗಲೇ ನನಗೆ ಬಂತು ಆಕ್ಚುಲಿ. ಯು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಥಿಂಗ್ ವಿಲ್ ಕಮ್, ದಟ್ ಆ ಒಂದು ಯಾರು ನೀನ್ ಯಾರು ಅಂತ ಕೇಳೋವಂತ ರೀತಿಲೇ ಯಾರು ಅಲ್ಲ ಅವ್ನ ಮುಂದೆ ಅನ್ನೋ ತರದ ಒಂದು. ಚೆನ್ನಾಗಿದೆ, ಚೆನ್ನಾಗಿದೆ. ಅಂಡ್ ನನಗೆ ಅನ್ಸ್ತಾ ಇದೆ ಈಗ ನೀವು ಆ ಝೋನ್ಗೆ ಹೋದಾಗ ನಾನ್ ನಿಮ್ ಮುಂದೆ ಇರೋದು ಕಾಣಿಸ್ತಾ ಇಲ್ಲ ಅಂದ್ರೆ ಇಟ್ ಡಸಂಟ್ ಮ್ಯಾಟರ್, ಮುಂದೆ ಯಾರಿದ್ದಾರೆ ಇಟ್ ಡಸಂಟ್ ಮ್ಯಾಟರ್. ಮಜಾ ಇದೆ ಸರ್. ಅಟ್ ದಿ ಸೇಮ್ ಟೈಮ್ ನೀವು ಉಳಿದವರು ಅಥವಾ ಸರ್ವೈವರ್ ಆ ಪಾತ್ರಕ್ಕೆ ಹೋಗುವಾಗ ಆ ಸರ್ವೈವರ್ ಮೆಂಟಾಲಿಟಿಯನ್ನ ಆಬ್ವಿಯಸ್ಲಿ ನೀವು ತಗೊಂಡು ಬರ್ಬೇಕಾಗತ್ತಾ? ಅದು ಏನು ಸರ್ವೈವರ್ ಮೆಂಟಾಲಿಟಿ ಏನಾಗಿರುತ್ತೆ? ಅದು ಮಾನಸಿಕವಾಗಿ ತುಂಬಾ ನೊಂದಿರುತ್ತೆ ಯಾವಾಗಲೂ. ಸರ್ವೈವ್ ಅನ್ನೋ ಪದನೇ ಎಷ್ಟು ಚೆನ್ನಾಗಿದೆ. ಸರ್ವೈವ್ ಇಸ್ ಡಿಫ್ರೆಂಟ್ ಅಲ್ಲ, ಬಟ್ ಸರ್ವೈವರ್ಗೆ ಇರೋ ಪೈನ್ ಇದೆಯಲ್ಲ, ದಟ್ ಈಸ್ ಇನ್ನೂ ಜಾಸ್ತಿ ಆ್ಯಡ್ ಮಾಡುತ್ತೆ ಆ ಪಾತ್ರದ ಮೇಲೆ. ನಾನು ಯಾವಾಗಲೂ ಹಂಗೆ ಹೋಗ್ತಿದ್ದೆ ಅವ್ರ ಮುಂದೆ. ಹೇಳಿ. ಅಲ್ಲ, ಸರ್ವೈವರ್ ಅಂದ್ರೆ ನಿಲ್ಲ ಅಂದ್ರೆ ಸರ್ವೈವರ್ ನಿಲ್ಲಂಗಿಲ್ಲ. ಅಂದ್ರೆ ತುಂಬಾ ಎಷ್ಟು ಚೆನ್ನಾಗಿದೆ. ಸರ್ವೈವ್ ಆಗಿರೋನು ನಾವು ಎಷ್ಟು ಚೆನ್ನಾಗಿ ಮಾತಾಡ್ಬೋದು ಸರ್ವೈವರ್ ಅನ್ನೋ ಪದದ ಅರ್ಥಕ್ಕೆ. ಆದ್ರೆ ಸರ್ವೈವರ್ ವಿತ್ ಲಾಟ್ ಆಫ್ ಪೈನ್ ಇದೆಯಲ್ಲ, ವಿತ್ ಲಾಟ್ ಆಫ್ ಮೆಂಟಲ್ ಡಿಸ್ಟರ್ಬೆನ್ಸ್ ಇದೆಯಲ್ಲ, ಅದನ್ನ ಸರ್ವೈವರ್ ಅಂತ ಕರೆಯಕ್ಕಾಗಲ್ಲ. ಲೈಕ್ ಸ್ಟಿಲ್ ಅವನು ಲೈಕ್ ಸ್ಟ್ರಗ್ಲಿಂಗ್ ಅಲ್ಲೇ ಇರ್ತಾನೆ ಅವನು. ಬದುಕ್ತಾ ಇದ್ದಾನೆ, ಜೀವಿಸ್ತಾ ಇಲ್ಲ. ಜೀವಿಸ್ತಾ ಇಲ್ಲ ಅವನು. ಪಾಪ ಅವನ್ಗೆ ಭಯ ಆಗ್ಬಿಟ್ಟಿದೆ. ಅಂದ್ರೆ ಉಸಿರು ಕೊಡೋದು ನೀನೇನಾ, ಉಸಿರು ತಗೊಳ್ಳೋನು ನೀನೇನಾ ಅನ್ನೋ ತರದ ಪ್ರಶ್ನೆಯಲ್ಲಿ ಹೋಗಿ ನಿಂತ್ಕೋತಾನೆ ಅವನು. ಉಸಿರು ಕೊಡೋದು ನೀನೇನಾ? ಉಸಿರು ಕೊಡೋದು ನೀನೇ, ತಗೊಳ್ಳೋದು ನೀನೇನಾ ಅನ್ನೋ ಲೆವೆಲ್ ಅಲ್ಲಿ ಯೋಚನೆ ಇರುತ್ತೆ ಅವನನ್ನು ನೋಡಿದಾಗ. ಸರ್ ಎಷ್ಟು ಈಗ ಹೇಳ್ತಾರಲ್ಲ, ಒಂದು ಮೀನ್ ಮಾರ್ಕೆಟ್ಗೆ ಹೋದ್ರೆ ನಮಗೆ ಮೀನಿನ ವಾಸನೆ ಗೊತ್ತಾಗೋದಿಲ್ಲ ಅಂತ, ಹಾಗೆ ಜನರೇಷನ್ಸ್ ಟುಗೆದರ್ ಶೋಷಿತರಾಗೆ ಆ ಒಂದು ವರ್ಗದಲ್ಲೇ ಇರೋರು ಅವ್ರಿಗೆ ನಾವು ಶೋಷಣೆಗೆ ಒಳಗಾಗಿದ್ದೀವಿ ಅನ್ನೋದೇ ಅರಿವಿರಲ್ವಾ? ಇವಾಗ ಈ ಸರ್ವೈವರ್ ರೂಲರ್ ಹತ್ರ ಹೋಗಿ ನಿಲ್ಲೋದು ಅಂತ ತಕ್ಷಣ ಹಿಂಗ ಬೆನ್ನು ನಾವೇನು ಹೇಳೋದಿಲ್ಲ, ಒಂದು ಬೆನ್ನು ಹಿಂಗೆ ಕಟ್ಕೊಂಡೇ ನಿಲ್ಲುತ್ತೆ. ಇವತ್ತು ಒಬ್ಬ ಬಾಸ್ ಹತ್ರ ಅವನು ಹಾಗೆ ನಿಲ್ಲೋದು, ಕೈ ಕಟ್ಕೊಂಡು ನಿಲ್ತೆ. ಅದು ಎಲ್ಲಿ ಹೋಗಿದೆ? ಅವನು ವರ್ಕ್ ಮಾಡ್ತಾನೆ ಬಾಸ್, ಅದು ಈಕ್ವಾಲಿಟಿ ಏನು ಇಲ್ಲಲ್ಲ. ಹೋದ ತಕ್ಷಣ ಆ ವಿಧೇಯತೆ ಅದು ಯಾಕೆ? ಎಲ್ಲವೂ ಅದು ಇಲ್ಲ, ಎಲ್ಲಿಗೂ ಹೋಗೇ ಇಲ್ಲ, ಅವು ಯಾವೂ ಹೋಗೇ ಇಲ್ಲ. ನಾವು ಹೋಗಿದ್ದೀವಿ ಅನ್ಕೋತೀವಿ, ಅದ್ರದ್ದು ಬೇರೆ ಬೇರೆ ರೂಪಾಂತರ ಬೇರೆ ಬೇರೆ ಥರನೇ ಇದೆ. ಇವಾಗ ನಮ್ಮ ಮೊನ್ನೆ ಎಷ್ಟೋ ಟ್ರೆಂಡ್ ನೋಡಿದ್ವಿ, ಬಾಸ್ ಕಾಲೆಲ್ಲ ಮೊನ್ನೆ ರೂಲ್ ಬಂತು, ಅವ್ನು ಫೋನ್ ಮಾಡಿ ವರ್ಕ್ದು ಅದು, ಮತ್ತು ಅದೆಲ್ಲ ಅದೇ ಥಾಟಲ್ಲೇ ಇರೋದು. ನಾನು ಅದನ್ನ ಹಳ್ಳಿಯಾಗಿ ರೆಪ್ರೆಸೆಂಟ್ ಮಾಡಿದ್ರು ಅದು ಇವಾಗಲೂ ಅದೇ ಇದೆಯಲ್ಲ. ಅದು ಇವಾಗ ನಿನ್ನೆ ಮೊನ್ನೆ ಕಾನೂನು ಬಂತಲ್ಲ ಸರ್, ಕಾಲ್ ಮಾಡಬಾರ್ದು ಅನ್ನೋದು. ಮತ್ತು ಇವಾಗ ನಾವು ಅದೇ ರೂಲರ್, ಅದೇ ಆಡಳಿತ, ಅದೇ ಇದರಲ್ಲಿ ಇದೀವಿ ತಾನೆ. ಹಳೇದಂತ ಏನೂ ಇಲ್ಲ, ಇವಾಗಲೂ ಅದು ಇದೀವಿ, ನಮಗೆ ಅರಿವಿಲ್ಲ ಅಷ್ಟೇ. ಆವಾಗ ಆಗಿನ ಜನಕ್ಕೆ ಅವ್ರಿಗೂ ಅರಿವಿಲ್ಲ, ನಾವು ಅದನ್ನು ದಾಟಿ ಮತ್ತೆ ಅದೇ ಸ್ಟೇಜಲ್ಲಿ ಇದೀವಿ, ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನಾನು ಒಂದು ಸ್ಟ್ಯಾಂಡಪ್ ಕಾಮಿಡಿ ನೋಡ್ತಾ ಇದ್ದೆ, ಎಷ್ಟು ಅದ್ಭುತವಾಗಿತ್ತು ಅಂದರೆ ಅದ್ರಲ್ಲಿ ಹೇಳ್ತಾರೆ ಈ ಪಂಜಾಬಿ ಮ್ಯೂಸಿಕ್ ಲೌಡ್ ಆಗಿರತ್ತಲ್ಲ ಯಾಕೆ ಅಂತ. ಸ್ಟ್ಯಾಂಡಪ್ ಕಾಮಿಡಿಲಿ ಈ ಥರ ವಿಚಾರ ತರ್ತಾ ಇದ್ದೆ, ನನಗೆ ಆಲ್ರೆಡಿ ರೋಮಾಂಚನ ಆಗ್ತಾರೆ. ಅವ್ರಿಗೆ ಈ ಪಾರ್ಟಿಷನ್ದು ಟ್ರಾಮಾ ಇದೆಯಲ್ಲ, ಅದನ್ನ ಮೀರ್ಸೋಕೆ ಅವ್ರಿಗೆ ಲೌಡ್ ಮ್ಯೂಸಿಕ್ ಬೇಕೇ ಬೇಕು, ಹಂಗಾಗ್ಬಿಡಿದೆ ಅಂತ ನನ್ಗೆ ಹೇಳ್ಬೇಕಾದ್ರೆ ಒಂಥರ ಆಗ್ತಾ ಇದೆ. ಸೊ ಅದೇ ನನ್ನ ಪ್ರಶ್ನೆ ಏನಿತ್ತು ಅಂದರೆ, ಈಗ ಸರ್ ಒಂದು ವರ್ಗವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೋ ಅಥವಾ ಇದನ್ನ, ಅವರಲ್ಲೂ ನಗು ಇದೆ, ಅವರಲ್ಲೂ ಖುಷಿ ಇದೆ, ಅವರಲ್ಲೂ ರೊಮ್ಯಾನ್ಸ್ ಇದೆ ಅಂಡ್ ಆಲ್ ಆಫ್ ದ್ಯಾಟ್. ಬಟ್ ಅದರ ಹಿಂದೆ ಒಂದು ಡಾರ್ಕ್ ಸೈಡ್ ಏನಿದೆ ಅಂದರೆ, ಪ್ರಾಯಶಃ ನನ್ಗನ್ಸೋದು ಅದೆಲ್ಲ ಅವ್ರಿಗೆ ಹುಟ್ಕೊಳ್ಳೋದು ನಾನು ಶೋಷಣೆಗೆ ಒಳಗಾಗಿದ್ದೀನಿ ಅನ್ನೋದನ್ನ ಮರ್ತಾಗ ಮಾತ್ರ. ನಗು ಹುಟ್ಟೋದು ಆ ಒಂದು ಡಾರ್ಕ್ನೆಸ್ ಇದ್ದಾಗ ಮಾತ್ರ ಅಂತ. ಆ್ಯಂಡ್ ಆ ಒಂದು ಥಾಟ್ ನನಗಿನ್ನೂ ಒಂಥರ ಅಯ್ಯಯ್ಯೋ, ಈ ಒಂದು ಸ್ಥಿತಿಯಲ್ಲಿ ಇವ್ರು ಇದಾರಲ್ಲ, ಅಂದರೆ ಆ ಮೀನ್ ಮಾರ್ಕೆಟಲ್ಲಿ ಇದ್ದಾರೆ, ಬಟ್ ಮೀನಿನ ಸ್ಮೆಲ್ಲೇ ಬರ್ತಾ ಇಲ್ವಲ್ಲ ಇವ್ರಿಗೆ, ಅದರಲ್ಲೂ ಖುಷಿ ಪಡ್ತಾ ಇದಾರಲ್ಲ, ಅದರಲ್ಲೂ ರೊಮ್ಯಾನ್ಸ್ ಮಾಡ್ತಾ ಇದಾರಲ್ಲ ಅಂತ. ಮೇ ಬಿ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಅದಕ್ಕೂ ಹೇಳ್ತಾರೇನೋ. ಇಲ್ಲ, ಒಂದು
ಪ್ರಪಂಚದಲ್ಲಿ ಹೈಯೆಸ್ಟ್ ಜೋಕ್ ಕ್ರಿಯೇಟ್ ಮಾಡಿದವರು ಜ್ಯೂಸ್ಗಳಂತೆ. ಪರ್ಫೆಕ್ಟ್, ಸೇಮ್ ಥಿಂಗ್. ಜನೋಸೈಡ್ಗೊಳಗಾದವರು ಅವರೇ. ಅವರ ಡಿಫೆನ್ಸ್ ಮೆಕ್ಯಾನಿಸಮ್. ಅಂಡ್ ಬ್ಲೂಸ್ ಹುಟ್ಟಿದ್ದು ಆಫ್ರಿಕನ್ಸ್ ಅಲ್ಲಿ ಅಂಡ್ ಸ್ಲೇವ್ಸ್ ಅಲ್ಲಿ. ಅಂಡ್ ತುಂಬಾ ಮನುಷ್ಯರಲ್ಲಿ ತುಂಬಾ ಆ ಒಂದು ನಮ್ಮ ಮಾನಸಿಕ ಕಾಯಿಲೆಗೆ ತುಂಬಾ ಬಲಿಯಾದವರು ಬ್ಲ್ಯಾಕ್ ಆಫ್ರಿಕನ್ಸೇ. ಬಟ್ ಅದ್ಯಾಕೆ ಹಾಗೆಲ್ಲ ಆಯ್ತು ಅಂದ್ರೆ ಮನುಷ್ಯ ತುಂಬಾ ನೋವಲ್ಲಿದ್ದಾಗಲೂ ಕೆಲವು ಕಡೆ ಕಲೆ ಹುಟ್ಟುತ್ತೆ. ಹಾಗಾಗಿ ನೀವು ಶೋಷಿತ ವರ್ಗದಲ್ಲಿ ನೋಡಿದಾಗ ಜಾನಪದ ಜೀವಂತವಾಗಿರುತ್ತೆ. ಯಾಕಂದ್ರೆ ಅದೇ ಅವರಿಗೆ ಎಸ್ಕೇಪ್ ಆಗುತ್ತೆ. ಆ ಮ್ಯೂಸಿಕ್, ಆ ರೊಮ್ಯಾನ್ಸು, ಆ ಒಂದು ಹಾಡು, ಯಾವ್ದೋ ಬೇಟೆ ಬಗ್ಗೆ ಹಾಡು ಮಾಡ್ತಾರೆ. ಅದಕ್ಕೆ ನಾನು ಒಬ್ಬ ಉದಾಹರಣೆ, ಬ್ಲ್ಯಾಕ್ ಆಗಿ. ಅಂದ್ರೆ ಕೆಲವು ಹಾಡುಗಳಿದೆ. ಈಗ ಅಂದ್ರೆ ಒಂದ್ ಹಾಡಿದೆ ತುಳುವಲ್ಲಿ, ಏನೋ ಏದ ಬಲಮಗ ದೂಜ ಕೆಮ್ಮೈರ ಅಂತ ಒಂದು ಹಾಡು. ಅಂದ್ರೆ ಅದೇನ್ ಹೇಳುತ್ತೆ ಅಂದ್ರೆ, ಒಂದು ಕರುನ ಒಂದು ಕೋಣದ ಮರಿನ ಕರಿತಾ ಇದ್ದಾಳೆ ತಾಯಿ, ಅಯ್ಯೋ ಮಗನೇ ಬಾ, ಅಯ್ಯೋ ಮಗನೇ ಬಾ ಅಂತ. ಬಟ್ ಅದ್ರ ಜೊತೆಗೆ ಆ ಹಾಡಲ್ಲಿ ಕಂಟಿನ್ಯೂ ಮಾಡ್ತಾಳೆ, ನೀನು ದಯವಿಟ್ಟು ಬೇಲಿ ಸಾಲಲ್ಲೇ ಹೋಗ್ಬೇಡ, ನೀನ್ ದಯವಿಟ್ಟು ಅಂದ್ರೆ ನಮ್ಮ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬೇಡ, ಆ ಕಡೆ ಹೋದ್ರೆ ಹುಲಿ ಬರುತ್ತೆ, ಈ ಕಡೆ ಹೋದ್ರೆ ಇದ್ ಬರುತ್ತೆ. ಇವಳು ಯಾಕೆ ಕರು ಬಗ್ಗೆ ಹಾಡು ಮಾಡು? ಕರು ಬಗ್ಗೆ ಅಲ್ಲ, ಅವರ ಮಕ್ಕಳಿಗೆ ನೀನು ಶೋಷಕದ ವರ್ಗದ ಹತ್ತಿರ ಹೋಗ್ಬೇಡ ಅಂತ ಪಬ್ಲಿಕ್ ಅಲ್ಲಿ ಹೇಳೋವಾಗಿರ್ಲಿಲ್ಲ. ಹಾಡಾಗಿ ಈ ರೀತಿ ಕಟ್ಟಿ ಆ ಒಂದು ಮಾರಲ್ ನ ಹೇಳ್ತಾ ಇದ್ದ. ಮಾರಲ್ ಅಲ್ಲ, ಭಯ. ಆ ಒಂದು ಮಾನಸಿಕವಾದ ಬ್ಲಾಕ್ ಮೇಲಿಂಗ್ ಇದೆಯಲ್ವಾ, ಅದು ಹಾಡಿಂದನೇ ಹುಟ್ಕೋತಾ ಇತ್ತು. ಬಟ್ ಆ ನೋವು ಕೂಡ ಕಲೆಯಾಗಿ ಬದಲಾಗ್ತಾ ಇತ್ತು. ಮೇ ಬಿ ಅದನ್ನ ಆ ರೊಮ್ಯಾನ್ಸು ಅದೆಲ್ಲ ನೋಡ್ತಾ ಇರ್ಬೇಕಾದ್ರೆ ನೀವು ಅದೇ ಕಾಣಿಸುತ್ತೆ ಅಂತ ನನ್ಗನ್ಸುತ್ತೆ. ಸರ್, ಈಗ ಕಾಟೇರ ಬರವಣಿಗೆಗೆ ಅಥವಾ ಅದರ ಸೀಡ್ ಐಡಿಯಾಗೆ ಹೋದ್ರೆ ಅಲ್ಲಿ ತರುಣ್ ಅವರು ಹೇಳಿದ್ರು, ಜಡೇಶ್ ನನಗೆ ಹೇಳಿದ್ದು ಈ ರೀತಿ ಭೂಮಿ ಕೆಳಗಡೆ ಅಷ್ಟೊಂದು ಬುರುಡೆಗಳು ಇದೆಲ್ಲ ಸಿಕ್ತು ಅಂಡ್ ಆಲ್ ಆಫ್ ದಟ್. ಅಂಡ್ ಇನ್ನೊಂದು ಐ ಥಿಂಕ್ ಒಂದು ದೇವಸ್ಥಾನ ಅಥವಾ ಒಂದು ಊರಿನ ದೇವಸ್ಥಾನದಿಂದ ಇನ್ನೊಂದು ಊರಿಗೆ ಹೋಗೋದು, ಅದು ಕೂಡ ನೀವೇ ಹೇಳಿದ್ದು ಅಂತ. ಈ ಒಂದು ಕಥೆಯನ್ನ ಎಲ್ಲಿಂದ ಹೇಳಿದ್ರಿ ಸರ್? ಅಂದರೆ ತುಂಬ ಇದ್ದಾವೆ, ಹಿಡಿಯೋದೇನಿಲ್ಲ. ನಾವುಗಳು ಸಿನಿಮಾ ಮಾಡ್ತೀವಂತ ಹೋದಾಗ ಬೇರೆ ಇಂಗ್ಲೀಷ್ ಸಿನಿಮಾಗಳು ಅವು ನೋಡೋದು ಬಿಟ್ಬಿಟ್ಟು ನಮ್ಮ ಬದುಕಿನ ಸುತ್ತಮುತ್ತ ಹಿರಿಯರು ಬರೆದ ಪುಸ್ತಕಗಳು ಓದಿದಾಗ, ಸಮಾಜದಲ್ಲಿ ಆಗುವ ಒಂದು ಶೋಷಣೆಗಳು ನೋಡಿದಾಗ ಇದೆಲ್ಲ ಸಿಗ್ತಾ ಹೋಗುತ್ತೆ. ನಾನು ಜಸ್ಟ್ ಒಂದು 10% ಅಷ್ಟೇ ನೋಡ್ತಾ ಇದ್ದೀನಿ. ಇನ್ನು ತುಂಬ ಇದೆ ಇದರಲ್ಲಿ. ತುಂಬ ಇದು ಮಾಡ್ಬೋದು. ನನಗೆ ಅದು ಇಷ್ಟ. ಇವಾಗ ಒಬ್ಬ ಹೀರೋ ಓಯ್ ಅಂತಂದಕ್ಕೆ ಒದಿಬೋದು, ಫೈಟ್ ಇಡ್ಬೋದು. ನಾನು ಅದನ್ನೇ ಒಂದು ವಿಚಾರಕ್ಕೆ ಇಟ್ಟರೆ ಒಂದು ಸಾರ್ಥಕತೆ ಅಂತ ನನ್ನ ಥಾಟ್. ಅದು ಫೈಟ್ ಬೇಕು ಸಿನಿಮಾಗೆ, ಯಾಕೆ ಬೇಕು ಅನ್ನೋದು ಅದು ಒಂದು ವಿಚಾರಕ್ಕೆ ಇರಲಿ, ಒಂದು ದೊಡ್ಡ ಕಾಸ್ ಇರಲಿ, ಒಂದು ಫೈಟ್ ಬೇಕು ಅಂದ ತಕ್ಷಣ ಒಂದು ಏನೋ ಲುಕ್ ಕೊಡ್ತೀಯ ಅಂತಲೂ ಫೈಟ್ ಶುರು ಮಾಡ್ಬೋದು. ನನಗೆ ಅದು ಇಷ್ಟ ಇಲ್ಲ ಅಷ್ಟೇ. ಸೊ ಈ ಒಂದು ಹುಡುಕಿದ್ರೆ ಸಿಗುತ್ತೆ, ಬಟ್ ಆ ದೃಷ್ಟಿಯಲ್ಲಿ ನಾವು ಹುಡುಕಬೇಕು. ಕತೆ ಇರೋದೇ ಅಲ್ಲೇ, ಆ್ಯಕ್ಚುಲಿ ಒರಿಜಿನಲ್ ಕತೆ ಇರೋದೇ ನಮ್ಮ. ಬಟ್ ನನ್ನ ಪ್ರಶ್ನೆ ಏನು ಅಂದರೆ, ಇದು ಯಾವುದಾದ್ರೂ ಅಫ್ಕೋರ್ಸ್ ಇಡೀ ಚಿತ್ರ ಆಗಬೇಕಾಗಿಲ್ಲ, ಬಟ್ ನಿಜ ಜೀವನದಲ್ಲಿ ಯಾವುದೋ ಹೌದು, ಎಲ್ಲವೂ ಇದರಲ್ಲಿ ಏನಿಲ್ಲ ಅಂದರೆ ಒಂದು 10-15 ಪಾಯಿಂಟ್ಸ್ ಅಂದರೆ ಕತೆಗೆ ಮೇನ್ ತಿರುವುಗಳು ಎಲ್ಲಿ ಅಂತ ತೊಗೊಂಬರ್ತೀನೋ ಅವೆಲ್ಲ ನಿಜ ಜೀವನದಲ್ಲಿ ನನಗೆ ಸಾಧ್ಯ ಆದರೆ ಸೆಕೆಂಡ್ ವೀಕಲ್ಲಿ ಆ ವ್ಯಕ್ತಿಗಳನ್ನೆಲ್ಲ ತರಬೇಕು ಅನ್ನೋದು ನನ್ನ ಇದಿದೆ. ಎಷ್ಟೋ ತುಂಬ ವರ್ಷಗಳಾಗಿದೆ. ಕೆಲವೊಬ್ಬರು ಇನ್ನೂ ಆ ಅಡಿಯಲ್ಲಿ ಹೋರಾಡ್ತಿದ್ದಾರೆ, ಕಾನೂನು ಹೋರಾಟ ನಡೀತಾ ಇದೆ. ಕೆಲವೊಬ್ಬರು ಸತ್ತೋಗಿದ್ದಾರೆ. ಅಷ್ಟು ಇನ್ಸಿಡೆಂಟ್ಗಳು ಇದರಲ್ಲಿ ಬೇಸ್ಡ್ ಇದೆ. ನನಗೆ ಅವ್ರನ್ನೆಲ್ಲ ತರಬೇಕು. ನನ್ನ ಸಾಧ್ಯ ಆದರೆ ಸೆಕೆಂಡ್ ವೀಕಲ್ಲಿ ನನಗೆ ಜನಗಳ ಮುಂದೆ ಆ ರಿಯಲ್ ಶೋಷಣೆ ಒಳಗಾದವ್ರನ್ನ ಪ್ರೆಸೆಂಟ್ ಮಾಡ್ತೀನಿ ನಾನು. ಅದು ಸತ್ಯ. ನನಗೆ ಹೀರೋ ವಿಲನ್ ಬೇಡ, 2 ಸಿದ್ಧಾಂತಗಳು ಬೇಕು ಅನ್ನೋ ಒಂದು ಥಾಟ್ ಮುಂಚಿನಿಂದ ಆಯ್ತಾ ಈ ಚಿತ್ರ ಶುರುವಾದಾಗ? ಈಗ ಬರವಣಿಗೆಯಲ್ಲಿ ಇದ್ದಾಗ ನನಗೆ ಇತ್ತು. ನನಗೆ ಕಾಟೇರದಲ್ಲಿ 2 ಸಿದ್ಧಾಂತಗಳು ಕಟ್ಕೊಳ್ಳೋಕೆ ಅಷ್ಟು ಸಾಧ್ಯ ಆಗಲಿಲ್ಲ. ಅದು ಬರೀ ಹೀರೋ ಯೋಚನೆನೇ ನನಗೆ ಅಲ್ಲಿ ಭಾಳ ಮುಖ್ಯ ಆಗಿತ್ತು. ಬಟ್ ಇಲ್ಲಿ ನಾನು ಆಪೋಸಿಟ್ ಸಿದ್ಧಾಂತ ತುಂಬ ಸ್ಟ್ರಾಂಗ್ ಆಗಿ ತೊಗೊಂಬಂದಿದ್ದೀನಿ ಇಲ್ಲಿ. ಅಂದರೆ ಈಗ ಟಕಫರೇ ಆಪೋಸಿಟ್ ಸಿದ್ಧಾಂತದ ಒಂದು ಹೇಳಿಕೆ. ಅಲ್ಲಿ ನನಗೆ ಆಪೋಸಿಟ್ ಸಿದ್ಧಾಂತದ್ದು ಅಷ್ಟು ಸ್ಟ್ರಾಂಗ್ ಹೇಳೋಕ್ಕೆ ಸಿಗಲಿಲ್ಲ. ಅವನ ಯೋಚನೆಗಳೇನು, ಅವನು ಯಾವ ಥರ ಯೋಚನೆ ಮಾಡ್ತಾನೆ, ಅವನ ಎಮೋಷನ್ಸ್ ಏನು, ಅವನದೇನು ಅಂತ ನನಗೆ ಸಿಗಲಿಲ್ಲ. ಈ ಸಿನಿಮಾದಲ್ಲಿ ಅದು ಪರ್ಫೆಕ್ಟಾಗಿ ಸಿಗುತ್ತೆ ನನಗೆ. ಯಾಕಂದರೆ ಅದಕ್ಕೋಸ್ಕರ ಇನ್ನೊಬ್ಬ ಹೀರೋನೇ ತರಬೇಕಾಯ್ತು. ರಾಜು ಸಾರಿಗೆ ನಾನು ಕನ್ವಿನ್ಸ್ ಮಾಡೋಕ್ಕೆ ಮೇಜರ್ ಸ್ಟ್ರೆಂತ್ ಅದು.
ಆ ಪಾತ್ರ ನನಗೆ ತುಂಬ ಇಂಪಾರ್ಟೆಂಟ್. ಆವಾಗ ನನಗೆ ಹೀರೋ ಪಾತ್ರ ಇನ್ನೊಂದು ಲೆವೆಲ್ಗೆ ನಿಲ್ತದೆ. ಆ ಪಾತ್ರ ಅಷ್ಟು ಸ್ಟ್ರಾಂಗ್ ತಗೊಂಡಾಗ ಇವರು ಹೇಗೆ ಸ್ಟಾರ್ಟ್ ಮಾಡೋದು ಹೀಗೆ, ಅವನ ಎದುರುಗಡೆ ಹೀಗೆ ನಿಲ್ಬೇಕಂದ್ರೆ ಸರ್ವೈವರ್ ಎಷ್ಟು ಹೋರಾಟ ಇರುತ್ತೆ ಅವನ ಜೊತೆ. ಸೊ ಅದಕ್ಕೋಸ್ಕರ ನನಗೆ ಆ ಪಾತ್ರ ತುಂಬ ಮುಖ್ಯ ಆಗಿತ್ತು.